ಭತ್ತ ಬೆಳೆಯುವ ಜಾಗದಲ್ಲಿ ಇದು ಮಲ್ಲಿಗೆ ಆಗ್ತಾ ಇದ್ದೀವಿ, ಅದು ಆಗ್ತದ, ನಿಂಗೇನು ಹುಚ್ಚ ಮಾರೆ ಹೀಗೆ ಕೇಳಿದ್ದಾರೆ. ಆದರೆ ಗೋಬ್ಯಾಕಲ್ಲಿ ಈಸಿ ಈಸಿ ವರ್ಷದ ತನಕ ಗ್ಯಾರಂಟಿ ಉಂಟು. ಇಂದಿನ ಕಾಲಘಟ್ಟದಲ್ಲಿ ರೈತರು ಕೇವಲ ಒಂದೇ ಕೃಷಿಯನ್ನ ನಂಬಿಕೊಂಡು ಅದರಿಂದಲೇ ಬದುಕು ಸಾಗಿಸುವುದು ಕಷ್ಟ ಎಂಬಂತಾಗಿದ್ದು, ಈ ಕಾರಣದಿಂದಲೂ ಹಲವಾರು ಜನರು ಕೃಷಿ ಎಂದಾಕ್ಷಣ ಮೂಗು ಮುರಿಯುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಇಂಥವರ ನಡುವೆ ಉಡುಪಿ ಜಿಲ್ಲೆಯ ಉದ್ಯಾವರದ ರೈತ ವಿಜಯ್ ಕುಮಾರ್ ಕಲಾಯ್ಬೈಲ್ ಇವರು ಮಿಶ್ರ ಕೃಷಿ ವಿಧಾನದ ಮೂಲಕ ಒಂದೇ ಜಾಗದಲ್ಲಿ ಹಲವಾರು ಬಗೆಯ ಕೃಷಿ ಉತ್ಪನ್ನಗಳನ್ನು ಬೆಳೆಯುವ ಮೂಲಕ ಮಾದರಿಯಾಗಿದ್ದಾರೆ. ನಾನೇ ಬಿಟ್ಟರೆ ಪೇಟೆಯಲ್ಲಿದ್ದವನು ಬಂದು ಈ ಕೃಷಿ ಮಾಡುವಾಗೆ ಇಲ್ಲ. ನಮ್ಮದು ಕೃಷಿ ಮನೆತನದ ಕಾರಣ ನನಗೆ ನನ್ನ ತಾಯಿ ತಂದೆಯವರನ್ನು ಲಾಸ್ಟ್ ಕೊನೆಯ ಹಂತದಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ. ನಾನು ಗಲ್ಫಲ್ಲಿದ್ದೆ, ಅಂದರೆ ಸೌದಿ ಅರೇಬಿಯಾದಲ್ಲಿ 21 ವರ್ಷ ಕೆಲಸ ಮಾಡಿ ಇದ್ದೆ. ಆಗ ಅವರನ್ನು ನೋಡಲಿಕ್ಕೆ ಬರಲಿಕ್ಕೆ ನನಗೆ ಆಗಲಿಲ್ಲ. ಈಗ ನಾನು ಅವರ ಹೆಸರಲ್ಲಿ ನನಗೆ ಇದು ಬೆನಿಫಿಟ್ ಉಂಟಾ ಬೆನಿಫಿಟ್ ಇಲ್ಲವಾ ಅದು ಅಲ್ಲ, ಬೆನಿಫಿಟ್ ಉಂಟು. ನಾವಾಗಿ ಸ್ವಂತ ದುಡಿದ್ರೆ ಬೆನಿಫಿಟ್ ಉಂಟು, ಇಲ್ಲ ಅಂತಲ್ಲ. ನನಗೆ ಇದು ಎಷ್ಟೇ ಕಷ್ಟ ಆದರೂ ತಂದೆ ತಾಯಿಯ ಹೆಸರಿಗಾಗಿ ನಾನು ಈ ಕೃಷಿ ಆರಂಭಿಸಿದ್ದೆ. ಸೌದಿ ಅರೇಬಿಯಾದಲ್ಲಿ 21 ವರ್ಷ ಕೆಲಸ ಮಾಡಿ ಮರಳಿ ತಾಯಿನಾಡಿಗೆ ಬಂದ ಇವರು ತಮ್ಮ ಹಿರಿಯರು ನಡೆಸಿಕೊಂಡು ಬರುತ್ತಿದ್ದ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ತಮ್ಮ ಜಮೀನಿನಲ್ಲಿ ಮಳೆಗಾಲದಲ್ಲಿ ಭತ್ತ ಬೆಳೆಯುವ ಇವರು ಬೇರೆ ಸಮಯದಲ್ಲಿ ಆಯಾ ಕಾಲಕ್ಕೆ ಅನುಗುಣವಾಗುವಂತೆ ಎಳ್ಳು, ಕಲ್ಲಂಗಡಿ, ಬೆಂಡೆ, ಗೆಣಸು, ಬಸಳೆ, ಸೋರೆಕಾಯಿ, ಟೊಮೆಟೊ ಕೃಷಿ ಮಾಡುವ ಮೂಲಕ ಕೃಷಿಯಲ್ಲಿ ಹೊಸತನವನ್ನ ಕಂಡುಕೊಂಡಿದ್ದಾರೆ. ಅದು ಒಂದೇ ಮಳೆಗಾಲದಲ್ಲಿ ಮಾತ್ರ. ಈಗ ನಾನು ಎಳ್ಳು ಮಾಡಿದ್ದೇನೆ, ಕಲ್ಲಂಗಡಿ ಮಾಡಿದ್ದೇನೆ, ಬೆಂಡೆ ಮಾಡಿದ್ದೇನೆ, ಹರವೆ, ಗೆಣಸು, ಬಸಳೆ, ಎಲ್ಲ ಟೈಪದ್ದು, ನನ್ನ ಸೋರೆಕಾಯಿ, ಟೊಮೆಟೊ, ಎಲ್ಲ ಟೈಪದ್ದು ನನ್ನ ಕೈಯಲ್ಲಿ ಆಗುವಂಥದ್ದು ನೋಡಿದ್ದನ್ನು ಎಲ್ಲರಿಗೆ ಮಾಡಿ ಕಾಣಿಸಿ ಕೊಡ್ತಿದ್ದೇನೆ. ಅದೇ ನಮ್ಮೂರಲ್ಲಿ ಭತ್ತ ಬೆಳೆಸುತ್ತಿದ್ದರು ಮೊದಲು. ನಾನು ಒಂದು 20 ವರ್ಷ ಮೊದಲು ಮಲ್ಲಿಗೆ ಕೃಷಿ ನಮ್ಮ ಭತ್ತದ ಗದ್ದೆಗೆ ತಂದು ಹಾಕಿ ಆಗ ನನಗೆ ಹೇಳಿದ್ದಾರೆ, ಎಂತ ಮಾರೆ ನಿಂದು ದುಡ್ಡಿನ ಅಹಂಕಾರದಲ್ಲಿ ನೀನು ಭತ್ತ ಬೆಳೆಯುವ ಜಾಗದಲ್ಲಿ ಇದು ಮಲ್ಲಿಗೆ ಆಗ್ತಾ ಇದ್ದೀವಿ, ಅದು ಆಗ್ತದ, ನಿಂಗೇನು ಹುಚ್ಚ ಮಾರೆ ಹೀಗೆ ಕೇಳಿದ್ದಾರೆ. ಈಗ 12 ಮನೆಯಲ್ಲಿ ಜೀವನ ನಡೆಸ್ತಿದ್ದಾರೆ ಮಲ್ಲಿಗೆ ಮಾಡಿ. ಈಗ ಅವರಿಗೆ ಮಾದರಿಯಾಗಿ ನಾನಿದ್ದೇನೆ. ನನಗೆ ಕೃಷಿ ಇಲಾಖೆಯಲ್ಲಿ ಕೃಷಿ ಅವಾರ್ಡ್ಸ್ ಅಂತ ಕೊಟ್ಟರು. ನಾನೇನು ಅವರ ಕೈಯಲ್ಲಿ ಹೋದಲ್ಲ, ಅವರೇ ಬಂದು ನೋಡಿ ಎಲ್ಲ ಕೃಷಿಯನ್ನು ನೋಡಿ ಕೊಟ್ಟಿದ್ದಾರೆ. ಇನ್ನು ಇವರು ಕೃಷಿಗಾಗಿ ಯಾವುದೇ ರೀತಿಯಾದ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದಿಲ್ಲ. ಬದಲಾಗಿ ಕೇವಲ ದನದ ಹಟ್ಟಿಯ ಗೊಬ್ಬರ, ಎರೆಗೊಬ್ಬರ ಮುಂತಾದ ನೈಸರ್ಗಿಕ ಗೊಬ್ಬರವನ್ನು ಬಳಸುವ ಮೂಲಕ ಸಾವಯವ ಪದ್ಧತಿಯ ಕೃಷಿ ಮಾಡುತ್ತಿದ್ದಾರೆ. ರಾಸಾಯನಿಕ ಯಾವುದೂ ಇಲ್ಲ. ನಂದು ದನದ ಹಟ್ಟಿ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಮತ್ತು ಗಂಜಲು, ಇದನ್ನು ಬಳಸಿ ನಾನು ಮಾಡೋದು. ನಾನೇನೂ ಅಂಗಡಿಯಲ್ಲಿ ತಂದು ಇದಕ್ಕೆ ಹಾಕುವುದಿಲ್ಲ. ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹತ್ರ 10-12 ದನಗಳುಂಟು, ಅದರ ಗಿಂಜಲು, ಅದರದ್ದು ಗೊಬ್ಬರ, ಇಷ್ಟೇ, ಬೇರೆ ಏನು ಯೂಸ್ ಮಾಡೋದಿಲ್ಲ ನಾನು. ಅದು ಬಂದು ನೀವು ನನ್ನ ಬೇಸಾಯ ಮಾಡಿದ ಜಾಗದಲ್ಲಿ ನೀವು ಬಂದು ಹಿಡಿದು ತೆಗೆದು ನೋಡಿ. ಈಗ ನಾನು ಒಂದು ಹರಿವೆ ತೆಗಿತೇನೆ, ಅದರಲ್ಲಿ ನೋಡಿ ನೀವು ಅಲ್ಲಿ ಅದು ಕಲ್ಲಂಗಡಿ ಸೀಸನ್ ಮಾತ್ರ. ಇದು ನಮಗೆ ಮಳೆಗಾಲದಲ್ಲಿ ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ಮಳೆಗಾಲದಲ್ಲಿ ಭತ್ತ ಮಾತ್ರ, ಬೇರೆ ಏನು ತರಕಾರಿ ಮನೆಗೆ ಯೂಸ್ ಮಾಡುವಂಥದ್ದು ಸ್ವಲ್ಪ ಮೇಲ್ಗಡೆ ಏನಾದರೂ ಮಾಡ್ತೇವೆ.
ಈಗ ತರಕಾರಿ ಮಾಡಿ ನಾನು ಸ್ವಲ್ಪ ಸೇಲ್ ಮಾಡ್ತೇನೆ, ಸ್ವಲ್ಪ ಅಂದರೆ ಕೊಡ್ತೇನೆ, ನಂದು ಖರ್ಚು ವೆಚ್ಚ ಆಗ್ತದೆ ಅದರಲ್ಲಿ. ವರ್ಷ ಪೂರ್ತಿ ಮಲ್ಲಿಗೆ ಉಂಟು. ಅಲ್ಲ, ಮಣ್ಣು ನಾವು ಹೊರಗಿದ್ದು ಮಣ್ಣು, ಕೆಂಪು ಮಣ್ಣು, ಇದು ಹೊಯ್ಗೆ ಮಣ್ಣು, ನಮ್ಮದು ಗದ್ದೆಯದು ಹೊಯ್ಗೆ ಮಣ್ಣು, ಕೆಂಪು ಮಣ್ಣು ತಂದು ಹಾಕಿದ್ದು. ಈಗ ಗ್ರೋ ಬ್ಯಾಗಲ್ಲಿ ಮಾಡ್ತಾರೆ, ಅದು ಈಸಿ, ಬಾಳಿಕೆ ಕಡಿಮೆ. ಇದು ಒಂದು 25-30 ವರ್ಷ ಬರ್ತದೆ, ಅದು ಇಲ್ಲ, ಅದು ಒಂದು 10 ವರ್ಷ ತನಕ ಮಾತ್ರ. ಅಂದರೆ ನಾವು ಒಂದು ಬ್ಯಾಗಲ್ಲಿ ಎಷ್ಟು ಮಣ್ಣು ಹಾಕ್ಬೋದು ಅದನ್ನು ಚೇಂಜ್ ಮಾಡಬೇಕು ಮತ್ತೆ ಮತ್ತೆ. ಆಗ ಒಮ್ಮೆ ಗಿಡ ಹೋಗ್ತದೆ, ಅದು ಸಾಯ್ತದೆ, 20 ಸಲ ಹೋಗ್ತದೆ ಅದು. ಇದು ಕೆಲಸ ಕಷ್ಟಕರ. ನಾನು ಮಾಡಿದ ಮಲ್ಲಿಗೆ ರೀತಿ ಕೆಲಸ ಕಷ್ಟಕರ. ಅಂದರೆ ವರ್ಷ ಇಡೀ ಅದರಲ್ಲಿ ಹುಲ್ಲು ತೆಗಿತಾ ಇರಬೇಕು, ಅದನ್ನು ಮಣ್ಣು ಲೂಸ್ ಮಾಡ್ತಾ ಇರಬೇಕು, ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕಿದ್ದು ಸ್ವಲ್ಪ ವೇಸ್ಟ್ ಆಗ್ತದೆ. ಆದರೆ ಗೋಬ್ಯಾಕಲ್ಲಿ ಈಸಿ, ಅದಕ್ಕೆ ಲೈಫು ಕಡಿಮೆ, ಅದರ ಜೀವನ ಕಡಿಮೆ ಅದಕ್ಕೆ. ಅಂದರೆ ಇದು ಇನ್ನೂ ಒಂದು 10 ವರ್ಷ ಬರ್ಬೋದು. ಈಗ ಒಂದು 25 ವರ್ಷ ಆಯಿತು, ಇನ್ನೂ ಒಂದು 10 ವರ್ಷ